ಹಿಡ್ಕೊಂಡಿದ್ದೆ ಅದೇ 200 ರೂಪಾಯಿ ಕೊಟ್ಟಾಕೆ ಅಂತ ಹೇಳಿ ಬಾಲ ಮಾತ್ರ ನಂಗೆ ಬ್ರೆ ಚಿನುಕುರಳಿ ಬದಿ ಬಾ ಹೊಟ್ಟಿ ಫುಲ್ ಇತ್ತು ಮತ್ತು ಮೀನು ಮಂಡಿ ಕಟ್ ಮಾಡೋದು ಹಿಂಗಲ್ಲ ಇದೀಗ ಸಾರಿಗೆ ಹಾಕ್ತೀರಿ ಪೀಸ್ ಕಾಣಿ ಈ ಜನ ಕಟ್ಟು ಇಟ್ಟಿರಮ್ಮ ದೊಡ್ಡ ಪೀಸ್ ನಂಗೆ ₹50 ₹50 ನಿಂಗೆ ಇದೆ ಮೀನ್ ಆ ಸೈಡ್ ಇಪ್ಪು ಯಾವ್ದ ಇದು ಅಣ್ಣ ಇದು ನಂದು ನಮ್ದು ಅಂತೂ ಇಂಟು ಫ್ಲೋಟಿಂಗ್ ಬ್ರಿಡ್ಜ್ ಆತ ಬಂತ ಕಾಣ್ಬೇಕು ಹಾಯ್ ನಮಸ್ಕಾರ ಮತ್ತೊಂದು ಹುಡುಗ ಸ್ವಾಗತ ಇವತ್ತು ಒಂದು ಕೊಕ್ಕರ ಸಿಕ್ಕಿದ್ದೆ ಅದೇ ಕೊಕ್ಕರ ಸೇಲ್ ಮಾಡ್ಕೋರಿ ನಾ ಹೇಳಿದೆ ₹200 ಡಿಮ್ಯಾಂಡ್ ಎಲ್ಲ ಮಾಡಿ ಇದ್ದದೇ ₹200 ಅದರಾಗೆ ಅಂತೆಲ್ಲ ಮಾಡಿ ಈಗ ಈ ಕೊಕ್ಕರನೀಗ ಫ್ರೈ ಮಾಡೋಕೆ ಹಿಡ್ಕೊಂಡಿದ್ದೆ ಅದೇ ₹200 ಕೊಟ್ಟಾಕೆ ಅಂತ ಹೇಳಿ ಬಾಲ ಮಾತ್ರ ನಂಗೆ ಬ್ರೆ ಮಂಡಿ ಹಮ್ನಿಗೆ ಅಂತ ಅವ ಹಂಗಾರೆ ನೀ ಇದು ಮಾಡ ನಂಗೆ ಇದ್ದಂಗೆ ₹200 ಕೊಟ್ಟಿದ್ದಲ್ಲ ಎಂತ ಅದು ನಾ ತಗೋಬತ್ತೆ ಅರೆ ಅಯ್ಯೋ ನಿಂಗೆ ಆಯ್ತಿದೆ ಜೀವೇ ಅಪ್ನಿಗೆಲ್ಲ ಪ್ರೈಗೆಲ್ಲ ಇತ್ತಲ್ಲ ಹಂಗಾರೆ ಇದು ನಂಗೆ ಅಂಡೆ ₹200 ಕಾಣಿ ಅದ್ರ ಬಾಲ ಎಷ್ಟು ದೊಡ್ಡದಿತ್ತ ಹಂಗಾರೆ ಇಲ್ಲೇ ಚಿನುಕುರಳಿ ಬದಿ ಬಾ ಹೊಟ್ಟಿ ಫುಲ್ ಇತ್ತು ಮತ್ತು ಮೀನು ಬೇಕು ಅಮ್ಮ ಇಲ್ಲಿ ಹಂಗಾರೆ ಹಂಗೆ ಅಷ್ಟೇ ಅಮ್ಮನಿರಾಗಲಿ ಕೊಟ್ಟಿಗಮ್ಮ ಉಗುರ ದೇವ್ರೆ ನೀ ಎಂದಾಗ ಮತ್ತೆ ಮುಂದೆ ಬರ್ತೀನಿ ಹಿಂಗೆ ಸಿಕ್ಕತ್ತೆ ತಡಿ ಬದಿಯಾಗತ್ತೆ ಹೋಗ ಮತ್ತು ಹೋಯ್ತು ಕಾಲಡಿ ಅಗೋ ಹೋಯ್ತು ಉಗುರ ದೇವ್ರೆ ಎಲ್ಲ ಕೊಯ್ ಕಾಲೆಲ್ಲ ಮುರ್ಕೊಂಡು ಆಮೇಲೆ ಅಂತಿಲ್ಲ ಮತ್ತೆ ಅಂತಾರಾಗಲಿ ಮಾರೆ ಆಯ್ತತ್ತೆ ಬದಿ ಹೋಗಿ ಅಮ್ಮ ಇದು ನಂಗೆ ಕೊಡಮ್ಮ ನೀವು ಅಲ್ಲಿ ಮೀನು ಇತ್ತಲ್ಲ ಈ ಮೀನು ಇಲ್ಲೊಂದಿತ್ತೆ ಫ್ರೈಗೆ ಮತ್ತೊಂದು 2-3 ಮೀನು ಇತ್ತು ಚೆನ್ನ ಅಣ್ಣ ತಡಿಯತ್ತೆ ಕೊಡುವ ನಿಂಗೆ ಅದಕ್ಕೆ ಬರೀಕ ಚಂದ ಮಾಡಿ ಬರೀಕ ಎಂತಗೆ ಔಷಧಿ ಕಾಳಿ ಅಂತ ಹೇಳೋ ಗೋರ್ನ ಒಂದು 2 ತಕೊಂಬ ಅನ್ಕ ನಾನು ನಮ್ನಿ ಕಾಡ್ಲಿ ಅಂದಾಗ ಆಮೇಲೆ ನೀನು ನಮಗೆಲ್ಲ ಬೈಬೇಡಿ ಮರ ಮತ್ತೆ ನಾನು ಹಾಗೆ ನಾನು ನಮ್ಮ ನೋಡಿ ಗಮ್ಮತ್ತು ಮಾಡ್ತಿರ್ತೆ ತಡಿಯತ್ತೆ ಇದು ಸಣ್ಣ ಮರಿನ ಹಿಡ್ಕೊಂಬೆ ಭಾರಿ ಕಷ್ಟ ಐತೆ ಅದೇ ಅಂತ ಸಾರು ಮಾಡುದ ನೀನು ಅದಿಂದಕ್ಕೆ ಸಾರು ಮಾಡ್ತೆ ಕಣ್ರಿ ₹200 ಬರೀ ಬಾಲ್ದಾಗ ಅದು ಜಾಸ್ತಿ ಇಲ್ಲ ನಂದು ₹200 ಲಾಸ್ ಆಯ್ತು ಒಂದು ಪೀಸ್ ಇನ್ನು ₹100 ಅರ ನೀ ಅದೀಗ ಸೇಲ್ ಮಾಡ್ತೀಯ ಅಂದ ಎಷ್ಟಕ್ಕೆ ₹500 ಅಲ್ದ ಕೆಜಿಗೆ ಬದೇ ಅಂತ ಏನ ಉಗುರಿದ್ ಮಾಡಿ ಅಣ್ಣ ಮೈ ಮನೆ ಈ ದುಕಾನ್ ಮಾರ ಓ ಬದಿಯೇ ಇದ್ದೆ ಆ ಮಂಡೆ ಸಾರು ಮಾಡ್ಕೊತ ನಿಂಗೆ ಫ್ರೈ ಮಾಡಮ್ಮ ಎಂತಿಲ್ಲ ಆಗ ಮೀನು ತಿಂತ ಉಂಡೆ ಆಗ ಮೀನು ತಿನ್ನೋದು ಇದು ತಿಂತಿಲ್ಲ ಅಂತ ರೀ ಒಳಗೆ ವಯಸ್ಸಾಯ್ತು ತೆಗೀರ ಅಯ್ಯೋ ಮಾಡ್ಕಮ್ಮ ಅಮ್ಮ ಮಕ್ಕಳು ಅಮ್ಮ ಎಂತ ಲಾಯ್ಕಿತ್ತು ನಂಗೆ ಎಂತ ಗೊತ್ತಾಯ್ತು ಇಪ್ಪರ ಈಗ ಅಷ್ಟು ದೊಡ್ಡದು ನೀನು ಸಾರಿಗೆ ಹಾಕ್ರಿ ಹಂಗೆ ನಿಜ ಕಂಡ್ರೆ ಈಗ ನಾನೀಗ ಗಲಾಟೆ ಮಾಡಿ ಎಂತೆಲ್ಲ ಮಾಡಿ ₹200 ತಕೊಂಡಕ್ಕೆ ಇವ್ರಿ ಲಾಭ ಈಗ ಡೈಲಾಗ್ ಅಣ್ಣ ನಂಗೊಂದು ಸ್ವಲ್ಪ ಬೈಲ ಎಲ್ಲ ಒಟ್ಟೆ ಇವರು
ಅಲ್ಲ ಇದಕ್ಕೆ ಅಂತಿಲ್ಲ ದುಡ್ಡಿಲ್ಲ ಹಿಂಗೆ ನಾಳೆಗೆ ಇಲ್ಲೆಲ್ಲ ಹೋಗ್ಬೇಡ್ದು ಹಿಂಗೆ ಹಂಗೆಲ್ಲ ಅಂತಿದ್ರು ಯಾಕಂದ್ರೆ ಉಗುರು ಒಳಕೈ ಮಾಡ್ರಿ. ಇವತ್ತು ಗೊಂಬಳಿ ಹೊಕ್ಕೈತೆ ನಂಗೆ ಅವ್ರಿಗೆ ಕಾಲ್ ಮಾಡಿದ್ರೆ ನೆನ್ಪೈತೆ ನಾನು ಕಾಣಕ ಆಮೇಲೆ ಕಾಮ ಊಟ ಮಾಡ್ಕೋರ ಮಂಡಿ ಕಟ್ ಮಾಡೋದು ಹಿಂಗಲ್ಲ ಎಂಥದ್ದು ಉಳಿಲ್ಲದ್ರಾಗ ಅದಿಷ್ಟೇ ಮಾತ್ರ ಅದು ಎಕ್ಸ್ಟ್ರಾ ಹೋದ ಅದು ಬಿಟ್ಟು ಮತ್ತು ಇದ್ರದ್ದು ಎಲ್ಲದೂ ಕಟ್ ಮಾಡಿ ತಿಂತ್ರಲ್ಲ ಮರ ಒಕ್ಕರೆ 500 ರೂಪಾಯಿ ಕೊಟ್ಟರು ಬೇಜಾರಿಲ್ಲ ಹಿಂಗೆ ಆಗ್ತಿಲ್ಲ ಬದಿ ಬಾ ಉಗುರ ದೇವ್ರೆ ಈ ಕಾಮೆಂಟ್ ಮತ್ತೆ ಅಂತ ಗೊತ್ತಾ ಇದಕ್ಕೆ ಒಂದು ಸಾಣಿ ಹಾಕಿ ಮನೆ ಸಾಣಿ ಹಾಕಿ ತಗೊ ಬಂದತ್ತೆ ಅದು ಗಟ್ಟಿ ಮೀನು ಅವೆಲ್ಲ ಹಂಗೆಲ್ಲ ಕಟ್ಟಾತಿಲ್ಲ ಅದು ಮಂಡಿಯಲ್ಲ ಓ ಮಂಡಿಗೂ ಮಾಂಸ ಇತ್ತಗ ಅಲ್ಲ ಒಳ್ಳೆ ಸಾರು ಮತ್ತು ಫ್ರೈ ಈಗ ಕೊಕ್ರ ಅಯ್ಯೋ ಎರಡೋ ಮನೆ ಪದಾರ್ಥ ಕೋತಿತ್ತದ ಅದು ಯಾರ್ಯಾರು ತಿನ್ಕಿತ್ಕಣೆ ಅವ್ರವ್ರಿಗೆ ಬರ್ತಂಬಿಡ್ತಿ ಮುಖ ಅದು ಹಂಗೆ ಅದು ನಮ್ಗೆ ಸಿಕ್ಕುಕಾಗ ಅಂದಿದ್ರು ಅದು ಸಿಕ್ಕುದಿಲ್ಲ ನಮ್ಗೆ ಸಿಕ್ಕಕ್ಕೆ ಅಂದಿದ್ರೆ ಅದು ಎಲ್ಲಿಂದ ಹೆಂಗಾದ್ರು ಬಂದು ಸಿಕ್ಕತ್ತ ಓಹ್ ಬಂದ 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 ಅವನ ಮಗ ಯಾರು ಹೇಳಿ ಇವನೇ ಇದು ಗಂಡ ಹೆಣ್ಣನ್ನು ಗೊತ್ತಿಲ್ಲ ಮರ ಗಂಡ ಗಂಡ ಅವನು ಅವನೇ ಇವಂದೇ ಅಲ್ಲ ತುಕ್ಕೋಣಿ ಅಷ್ಟೋ ಸಂಚೆ ಹಾಂ ಓ ಸುಮಾರು ಆಯ್ತಲ್ಲ ಇನ್ನು ಫ್ರೈ ಮಾಡೋತಿ ಈಗ ಹೇಳ್ತೆ ಆಮೇಲೆ ಇದೀಗ ಸಾರಿಗೆ ಹಾಕ್ತೀರಿ ಇದೀಗ ಸಾರು ಹಾಕ್ತೀರಿ ಇದು ಫ್ರೈ ಮಾಡ್ಬೇಕಲ್ಲ ಈಗ ಎಂತ ಮಾಡ್ರು ನಮ್ಮನೆಗೆ ಅಂತ ಗೊತ್ತಾ ಫ್ರೈ ಎಲ್ಲ ಜಾಸ್ತಿ ತಿಂತಿಲ್ಲ ಬರೀ ಸಾರು ನಾವು ಒಬ್ಬನೇ ಏನು ಗಲಾಟೆ ಮಾಡು ಫ್ರೈ 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 ಯಾವಷ್ಟು ಗಲಾಟೆ ಮಾಡೋದು ನನ್ನಷ್ಟು ಗಲಾಟೆ ಯಾರು ಅಂತ ಸೆಕ್ಯೂರಿಟಿ ನಮಗೆ ಅಲ್ಲ ಈ ಹಂಗೆ ಕಣಿ ಯಾರಿಗೂ ಬಂದಕ್ಕೆ ಈ ನಮಗೆ ಸೆಕ್ಯೂರಿಟಿ ಒಂದ್ಸತಿ ಮಳೆ ಬಂದು ಬಿಸಿಲು ಬಂತಂದಲ್ಲ ಸೆಕೆ ಜಾಸ್ತಿ ಸೆಕೆ ಹುಡ್ದಪ್ಪ ಓಕೆ ಹಣೆ ಪೀಸ್ ಕಣಿ ಓ ಈ ಜನ ಕಟ್ಟು ಇಟ್ಟಿರಮ್ಮ ದೊಡ್ಡ ಪೀಸ್ ನಂಗೆ 200 ರೂಪಾಯಿ ಬೆಲೆ ಇಲ್ಲ ಮರ ಇಲ್ಲ ಬೇಡ ಒಂದು ಪೀಸ್ 100 ರೂಪಾಯಿ ನೀನು 100 ರೂಪಾಯಿ ಕೊಡ್ತಂಗಾರ 500 ರೂಪಾಯಿ ಇಲ್ಲೇ ಐತಲ್ಲ 500 ರೂಪಾಯಿ ಅಲ್ಲ ಐತಲ್ಲ 500 ರೂಪಾಯಿ ಹಿಡ್ಕೊಂಡ್ರೆ ಎಲ್ಲ ಡಿಮ್ಯಾಂಡ್ ಪಟ್ಟ ಶಕ್ನಿ ಇಲ್ಲೇ ಮತ್ತೆ ಕಾಣಿಗ್ಲೆ ಅವಳ ಅವಳ ಆಮೇಲೆ ಅಂತಿಲ್ಲ ಒಳಕ್ಕೆ ಹೋಮ ಒಂದು ಕಡೆ ಬರ್ತಾಳು ಹಂಗ ಹಿಂದಿನ ಊರಲ್ಲಿ ಬಿದ್ದು ಹೋಗ್ತದೆ ಎಂತ ಮಾಡುದ ಮತ್ತೆ ನಾಳೆಗೆ ಕಾರೂರು ಹೋಗ್ತಿತ್ತ ನಾನು ಅದಾಗ 6:15 ಇತ್ತಮ್ ಟ್ರೈನ್ ಎಕ್ಸ್ಪ್ರೆಸ್ ಅದ್ರ ಹೊರ 10:15 ರೀಚ್ ಆತ ಅವ್ರಿಗೆ ಮತ್ತೊಬ್ಬನೇ ಹೇಳಿದೆ ಅವನ ಬಪ್ಪು ಭಾರಿ ಕಷ್ಟ ಇರ್ತೀಗ ನಂಗೆ ಒಬ್ಬನೇ ಅಲ್ಲಿ ಹೋಗಿ ಹಂಗೆ ಅಷ್ಟು ಗೊತ್ತಿಲ್ಲ ಅಲ್ಲಿ ಎಲ್ಲೆಲ್ಲ ಹೋಯ್ಕಂಗ ಅದಕ್ಕೆ ಒಬ್ಬನಿಗೆ ಹೇಳಿದೆ ಅವ್ನು ಬರ್ತೀನಿ ಅಂತ ಗಲಾಟೆ ಮಾಡಿದ್ದೆ ಅವ್ರಿಗೆ ನಾಳೆ ಎಬ್ಸ್ಕೊಂಡಿಗೆ ಹೋಗ್ಲಿದ್ದೀನಿ ಓ ಇದು ರೋಪ್ ಹೊಸ ರೋಪ್ ತಗೊಂಡೆ ಇದೀಗ ಬ್ರಿಡ್ಜ್ ಮಾಡೋಕೆ ಬೇರೆಲ್ಲಿ ಕೊಟ್ಟು ಬ್ರಿಡ್ಜ್ ಎಲ್ಲ ಚೀಟಿ ಬರೀತಿದ್ರು ಕಣಿ ಎಷ್ಟೆಷ್ಟು ಬಿಲ್ ಸುಮಾರು ಇಲ್ಲೇ ಐತಿ ಈಗ ಸುಮಾರು ಲಕ್ಷ ನಾವು ತಗೊಬಂದಿಲ್ಲ ಖಾಲಿ ಐತಿ ಮತ್ತೆ ಪುನಃ ಸಾಲ್ವ್ ಮಾಡಿದೆ ವ್ಯಾಪಾರ ಆಯ್ತು ಈಗ ಫ್ರೈ ಮಾಡುದು ಇದು ಅಮ್ಮ ಅಂತೇಳಿ ಎಣ್ಣೆ ಬಿಡುವನ್ನೆಲ್ಲ ಕೂಕೊಂಡಿದ್ದಾಳೆ ಆದ್ರೆ ನಾನು ಗಲಾಟೆ ಮಾಡಿ ಕೊಕ್ರ ಫ್ರೈ ತಿರ್ಕಂತ
ನಂಗೆ ಎರಡಮ್ಮ ನೀ ಫಸ್ಟ್ ಹೇಳಿದೆ ಆಮೇಲೆ ಮೋಸ ಮಾಡೋಕ್ಕಿಲ್ಲ. ಮಸಾಲೆಲ್ಲ ಹೋಯ್ತು ಏಣ ಅಮ್ಮನಿಯ ಹೆಣ್ಣು ಅಂದ್ರೆ 24 ಪಾಂಗ್ ಆಯ್ತಾನ ಬಂದಿರ್ತಾನ ಇದ ಕಾಪರೇಟ್ ಬೀಳ್ತಾನ ಒಂದು ಬದಿ ಹೇರಿಕೆ. ಅಮ್ಮ ಇದಕ್ಕೆ 100 ರೂಪಾಯಿ ಕೊಡ್ಲಕ್ಕಮ್ಮ. ನಾವು ಮೊನ್ನೆ ಒಂದು ಸಣ್ಣ ಪೊಂಗಡಿಗೆ 20 ರೂಪಾಯಿ ತಗೊಂಡಿವಿ. ಇದಕ್ಕೆ ಒಕ್ಕದ್ದು ಪ್ರೈಸ್ 100 ರೂಪಾಯಿ ಕೊಡ್ಲಕ್ಕ. ಅದೇ ಅಮ್ಮ ಹೇಳುತ್ತೆ ಅಂತ ಗೊತ್ತಾ, ಇದಕ್ಕೆ 200 ರೂಪಾಯಿ, ಇದಕ್ಕೆ 100 ರೂಪಾಯಿ, 200 ರೂಪಾಯಿ. ಅಮ್ಮ ಇದು ಹೊಡೆದಿತ್ತಮ್ಮ, ಇದು ಹೊಡಿದೆ ಹೇಗೆ ಹೇಳ್ತಾಳೆ ಆಗ 200 ರೂಪಾಯಿ ಅಂತ. 200 ರೂಪಾಯಿ ಅಂತ ನಂದು ಅಲ್ಲ, ಇವ್ರದೇ ದುಡ್ಡು. ಮತ್ತು ನಾನು ನಿಜ ಕಮ್ಮಿ ಕರೀಲಿ ಅಂದ್ರೆ ಕೆಲಸ ಇಲ್ಲ ನಂಗೆ ಎಷ್ಟು ಬೇಕಿತ್ತು ದೋಣಿ ಸ್ಟಾರ್ಟ್ ಆಗ್ತಾ ನಮಗಿತ್ತು. ದೋಣಿ ಸ್ಟಾರ್ಟ್ ಆಗಿ ಸ್ವಲ್ಪ ಟೈಮೆಲ್ಲ ಆರು ಕೂಡ ಬೋಟಿಂಗ್ ಇರತ್ತ, ಬೋಟಿಂಗ್ ಆರು ಕೂಡ ಅವ್ರ ಬಂದು ಸಮಾಧಾನ ಎಂತ ಇವನಿಗಿಲ್ಲ ಅಣ್ಣ 200 ರೂಪಾಯಿ ಕೊಟ್ಟು ತಗೊಂಡದ ಮನೆ ಅಂತ. 200 ರೂಪಾಯಿ ಅಮ್ಮ ಅದು ಮಂಡಿ ಇದು ಮಾಡಿದ. 50 ರೂಪಾಯಿ ನಿಂಗೆ ಇದೀವಿ ಆ ಸೈಡ್ ಇಪ್ಪು ಯಾವ್ದ ಇದು ಅಣ್ಣ, ಇದು ನಂದು, ಇದು ನಂದು. ಇದು ನಂದು, ಇದು ನಂದು, ದೊಡ್ಡ ನಂದು. ಅಮ್ಮ ಹೇಳೋದು 200 ರೂಪಾಯಿ ಬಾಳೆ ಅಂತ ನಿಂಗಿಲ್ಲ ಅಂಬ್ರ ಅಣ್ಣ. ಅವ ಹೇಳ ಹೌದಾ, ಅವನಿಗೆ ಇವತ್ತೊಂದು 600 ರೂಪಾಯಿ ಸಿಕ್ಕಿದ್ದು, ಅದೇ ಗಲಾಟೆ ಮಾಡ್ತಿದ್ದವ. ಹೇಳೋದು ಎಂತ ಗೊತ್ತಾ, ಕಾರ್ಬೇಕು ಹೇಳೋದು ಕನ್ನಡದಾಗ ಎಂತ ಗೊತ್ತಾ, ಎಲ್ಲರೂ ಮೀನು ಫ್ರೈ ಕೊಡ್ಲ ಅಂದ್ರೆ ಬಿರಿಯಾನಿ ತಿಂದಿಗೆ ಎಂಜಲ್ ಹಾಕಿ ತಿಂದವ, ಅವನಿಗೆಲ್ಲ ಹೊಟ್ಟಿ ಉಡ್ಸ್ತಂತಿದ್ದವ. ಅಂತ 2 ಫ್ರೈ ಅವಾಗ ಗಮ್ಮತ್ತಲ್ಲ ಮರೆ ಸಂಬೇಸಮ್ಮ. ಅವ ಅದಕ್ಕೆ ಎಣ್ಣೆ ಹಾಕಮ್ಮ, ಅದು ಎಣ್ಣೆ ಹಾಕ್ಲ ನಿಂಗೆ ತೆವು ಕಾತಿಲ್ಲ ಅದು. ಬಾಯಿಗೆ ನೀರು ಬತ್ತ ಎಷ್ಟೋ ದಿನ ಹಾಕಿದ್ರೆ ತಿಂತಿದ್ದೀಗ ಎಂತಾರು ಹೊಡಿಗೆ ಕಂಡೆ 200 ರೂಪಾಯಿ 2 ಫ್ರೈ. ಇನ್ನೀಗ ಒಳ್ಳೆ ಒಂದು ಊಟದ ಮಾಡಿ ಅಲ್ಲ ಫ್ರಿಜ್ಜಿಗೆ ಒಂಚೂರು ಕೆಲಸ ಇಟ್ಟಂಬ ಅದನ್ನ ಇನ್ನು ಇದೆಲ್ಲ ರೆಡಿ ಆಗಿಬಿಡ್ತಿಕೋ. ಊಟ ಕಂಡ್ಲ 2 ಫ್ರೈ, ಮೊಸರು, ಇದು ಮಂಡಿ ಅದಾಗಿತ್ತು. ಒಳ್ಳೆ ಒಂದು ಊಟ ಮಾಡ್ಕೊಂಡು ಶಿಸ್ತು ಊಟ ಮಾಡ್ಕೊಂಡು ಆಮೇಲೆಲ್ಲ ಬ್ರಿಡ್ಜ್ ಹತ್ರ ಸ್ವಲ್ಪ ಕೆಲಸ ಇತ್ತು, ಅದು ಮಾಡಿ ಮತ್ತೆ ಮುಂದೆ ಕಾಲು ಇದು ಮಂಡಿ ಹತ್ರ ಇನ್ನೊಮ್ಮೆ ಇಷ್ಟಪ್ಪ ಮಾಂಸ ಇರ್ತೀಗ. ನಮ್ದು ಅಂತೂ ಇಂತೂ ಫ್ಲೋಟಿಂಗ್ ಬ್ರಿಡ್ಜ್ ಆತ ಬಂತು ಕಾಣ್ಬೇಕು. ಇದೇ ಫ್ಲೋಟಿಂಗ್ ಬ್ರಿಡ್ಜ್. ನಾಳೆಗೆ ಆಗ್ತಾನೆ ಇದಾ ಇದು ಬೇರೆಲ್ಲ ಕಟ್ಟುಕಿತ್ತಲ್ಲ ಕೆಳಗೆ ಇಳಿಸಿ ಒಂದು ದಿವಸ ಇಳಿತ ಕಾಣಕಲ್ಲ ಕೊರಿ ಹೋಗ್ತದೆ ಎಷ್ಟೊತ್ತಿಗೆ ಕೊರಿ 6 ಗಂಟೆಗೆ ಕೊರಿ ಜಾಸ್ತಿ ಕೊರಿ ಬೇಡ ಅಲ್ಲಿ ಮರಕ್ಕೆ ಕಟ್ಟಾಕಿಟ್ರೆ ಬರ್ತದೆ. ಎಲ್ಲಿ ತನಕ ಕ್ವಾರಿ ಬತ್ತು ಗೊತ್ತಾ, ನಾ ಮೊನ್ನೆ ಕಂಡಲ್ಲ ಇದಿತ್ತು ಕಣ ವೈಟ್ ದೋಣಿ ಮತ್ತೊಂದು ಮಿಡ್ಲ ಜೇಣಂದ ಅಲ್ಲಿಗೆ ಎಂಥದ್ದು ಇಲ್ಲ. ಅಲ್ಲಿ ಯಾವ ದೊಡ್ಡ ದೊಡ್ಡ ಕೋಲ್ ಕಂಡಾಗಿತ್ತ ಜೇಣಪಾತಿ ಅಂತಿಲ್ಲ. ದೊಡ್ಡ ದೊಡ್ಡ ಹೊಂಡ ಇತ್ತ ಅಂದ್ರೆ ಈ ಸೈಡೆಲ್ಲ ದೊಡ್ಡ ದೊಡ್ಡ ಹಂತಿ ಇದು ಕೊಳೋದಿತ್ತು. ನಾ ಮೊನ್ನೆ ಅವೆಲ್ಲ ಹೋದ್ರ ಮೇಲೆ ಹೊತ್ಕಿದ್ರಣ್ಣ ಎಲ್ಲರೂ ಒಂದು ಚೂರಿ ಬದಿ ಬಿದ್ರಲ್ಲ, ನನಗೆ ಕಾಮ್ದಲ್ಲ ಹಾಂಗಿತ್ತದು ಅಂತಿಲ್ಲ. ಮೇಲಿನ ಬಿದ್ದರೆ ಅದ್ರ ಹೊಡಿಗಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಕೊಡು ಇಲ್ಲಿ ಕೊಡು ಅಂದರೆ ಅದೇ ಅಂಥದ್ದು ರಾಸ್ ಇತ್ತು.
ಹೇಳಿದೆ ಇದಕ್ಕೆ ಕಮ್ಮಿ ಆಯ್ತು ಅನ್ಕೊಂಡು 28 ತಗೊಬನ್ನಿ ಅಂತ ಹೇಳಿದ್ವಿ. 24 ತಗೊಬಂದ್ರೆ ತಮ ಕಮ್ಮಿ, ಅದ್ರಾಗ 28 ಇತ್ತು ಟೋಟಲ್. ಅದಕ್ಕಿಂತ ಆಗಾಗಲೇ ಇತ್ತಿದೆ 6 ಸುಮಾರು ಮೊಳಿ ಕಂಡ್ರೆ ಮೊಳಿ ಹಾರಿ ಒಲ್ಲು ಹಾಂ ಕೈ ಹಿಡ್ಕೊಂಡು ಮಾಡಿಲ್ಲ ಅಲ್ಲ ಹಾಕಿಲ್ಲ ಅಂತ ನಾಗ ಇದನ್ನಿದೆ ಇಲ್ಲಿ ಕೆಳಗಿಡಿಸ ಅಲ್ಲ ಅವ್ರ ಬೋಟಿಂಗ್ ಬರ್ತದೆ, ಇಲ್ಲಿ ನಮ್ದು ಅಲ್ಲಿ ಜೋರು ಅಲ್ಲಿ ಮತ್ತೊಂದು ಜೋರು, ಇದ್ರ ಮುಂದೆ ಅಲ್ಲೊಂದು ಮತ್ತೊಂದು ಜೋರು ಹರ್ತಾ